ಅವ್ರನ್ನ ಸುಮ್ಮನೆ ಬಿಡಬಾರ್ದಿತ್ತು. ಹೋಗ್ಲಿ ಬಿಡುದು ಅತನ, ಯಾರ್ಯಾರ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ವಾ? ಇವಾಗ್ಲಾರ ಗೊತ್ತಾಯ್ತಾ ಅಮ್ಮ ಮಗಳು ಎಂತ ಖತರ್ನಾಗಂತ? ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಬಿಡೋದತನ, ನಮ್ಮ ಲೈಫು ನಮಗೆ ಮುಖ್ಯ. ಈಗ ಜಲ್ಜಕ್ಕನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳ್ಸಿದ್ರೆ ನಾನು ಗೀತಾ ಹೇಗೆ ದೂರ ಆಗಿದ್ದೀವೋ ನೀವು ಹಾಗೆ ದೂರ ಆಗಬೇಕಾಗುತ್ತೆ. ಹಾಗಂತ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಕ್ಷಮಿಸೋದ್ಕಿಂತ ದೊಡ್ಡ ಪನಿಷ್ಮೆಂಟ್ ಯಾವುದು ಇಲ್ಲದತನ. ನೀನ್ ಇನ್ನು ಯಾವ ಕಾಲದಲ್ಲಿ ಇದೆಯಪ್ಪ? ತಪ್ಪು ಮಾಡೋರಿಗೆ ಪನಿಷ್ಮೆಂಟ್ ಕೊಡಕ್ ಹೋದ್ರೆ ಮತ್ತೆ ಮತ್ತೆ ಆ ತಪ್ಪು ಮಾಡ್ತಾನೆ ಇರ್ತಾರೆ. ಕ್ಷಮಿಸಿ ಬಿಟ್ಬಿಡ್ಬೇಕು. ಅವ್ರಿಗೆ ಗಿಲ್ಟ್ ಆಗುತ್ತೆ. ನಮ್ಮ ಉದ್ದೇಶ ಏನು? ಶಿಕ್ಷೆ ಕೊಡೋದಲ್ಲ, ಅವ್ರಿಗೆ ಪಾಠ ಕಲಿಸೋದು. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡು. ಆ ನಂಬರ್ ಎಲ್ಲ ನೋಟ್ ಮಾಡ್ಕೊಂಡಿದ್ಯಲ್ಲ, ಕೊಡು. ಯಾರ್ದು? ರಾಹುಲ್ದು. ಹಲೋ ಹಲೋ ರಾಹುಲ್. ಏಯ್ ಲಕ್ಕಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ವೆರಿ ಗುಡ್ ಟು ಹಿಯರ್. ಚೆಕಪ್ಗೆಲ್ಲ ಟೈಮ್ಗೆ ಹೋಗ್ತಾ ಇದ್ದೀರಾ? ಆರೋಗ್ಯ ಓಕೆನಾ? ಏನು ಪರವಾಗಿಲ್ಲ ರಾಹುಲ್, ನಾನು ಹುಷಾರಾಗಿದ್ದೀನಿ. ಬೆಳಿಗ್ಗೆ ಹಾಸ್ಪಿಟಲ್ ಬಂದಿದ್ದೆ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋಣ ಅಂತ. ಡಾಕ್ಟ್ರ್ ಹೇಳಿದ್ರು ಹೀಲ್ ಆಗಿದೆ, ಬ್ಯಾಂಡೇಜ್ ಅವಶ್ಯಕತೆ ಇಲ್ಲ ಅಂತ. ನಿಮಗೆ 2 ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಶ್ಯೂರ್, ಹೇಳಿ. ಸಾರಿ ಆ್ಯಂಡ್ ಥ್ಯಾಂಕ್ಸ್. ಯಾಕ್ರಿ ಸಾರಿ? ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ಅದಕ್ಕೆ. ಓಕೆ. ಏನು ಮಾಡೋದು ರಾಹುಲ್, ಸಿಚುವೇಶನ್ ಆಗಿತ್ತಲ್ವಾ? ನಾನು ಮುಂದೆ ಮಾತಾಡ್ತಿದ್ದೆ, ನೀವು ಹಿಂದೆ ನಿಂತಿದ್ದೀರಿ, ನನ್ನ ತಲೆ ಗೇಟ್ ಬಿತ್ತು. ಆಬ್ವಿಯಸ್ಲಿ ನಿಮ್ಮ ಮೇಲೆ ಡೌಟ್ ಬಂತು. ಓಕೆ. ನಾನು ಮಾಡಿರೋ ತಪ್ಪು ಏನು ಅಂತ ನನಗೆ ಗೊತ್ತಾಗಿದೆ ರಾಹುಲ್. ಯಾಕೆಂದರೆ ನಮಗೆ ಯಾರು ಹೊಡೆದ್ರೋ ಅವ್ರು ಸಿಗಾಕೊಂಡಿದ್ದಾರೆ. ಹೌದಾ? ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ರಾ? ಇಲ್ಲ, ಅವ್ರನ್ನ ಬಿಟ್ಬಿಟ್ವಿ. ಈಗ ಸಿಗಾಕೊಂಡು ಅವ್ರನ್ನ ಯಾಕೆ ಹಿಂಗ್ ಬಿಟ್ರಿ ನೀವು? ಹೌದು ರಾಹುಲ್, ನಿಮಗೆ ಹೊಡೆದಿದ್ದು ಅವರೇನೆ. ಬಟ್ ನಾನು ಅವ್ರಿಗೆ ಏನೂ ಮಾಡಿಲ್ಲ, ಅವ್ರನ್ನ ಬಿಟ್ಬಿಟ್ಟೆ. ಏನಕ್ಕಂದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಅದು ಇದು ನಮ್ಮ ಮನೆ ಮರ್ಯಾದೆಗೆ ಪ್ರಾಬ್ಲಮ್ ಆಗುತ್ತೆ. ಓಹೋ, ಸರಿ ಬಿಡಿ. ಅದಕ್ಕೆ ಈ ವಿಷಯಕ್ಕೆ ಸಾರಿ. ಲಕ್ಕಿ, ಸಾರಿ ಕೇಳೋ ಅಗತ್ಯ ಏನಿರ್ಲಿಲ್ಲ. ನೀವು ಫೋನ್ ಮಾಡಿ ಕೇಳ್ತಾ ಇದಾರ ನೋಡಿ, ಅದೇ ನಿಮ್ಮ ಒಳ್ಳೆ ಗುಣ. ಇವಾಗ ಸಾರಿ ವಿಚಾರ ಬಿಟ್ಟಾಕಿ ಥ್ಯಾಂಕ್ಸ್ ಯಾಕೆ ಹೇಳಿ? ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿದ್ವಿ. ಓಕೆ ರಾಹುಲ್, ಟೇಕ್ ಕೇರ್. ಐ ಸಿ ಯು ಸೂನ್. ಬಾಯ್. ನಾನು ಇವತ್ತು ನಿಂಗೆ ಟ್ರೀಟ್ ಕೊಡಿಸ್ಬೇಕು. ಯಾಕೆ ಗೆಸ್ ಮಾಡಿ ನೋಡೋಣ. ನೀನ್ ಮಂಗ್ಳೂರ್ಗೆ ಹೋಗ್ತಿದ್ಯಲ್ಲ ಅದಕ್ಕ? ನೋ ವೇ, ನಾನು ಮಂಗ್ಳೂರ್ಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೌದಾ? ಆದ್ರೆ ರಾಹುಲ್, ನಿನ್ಗೆ ಇಲ್ಲಿ ಟೆನ್ಷನ್ಗಳು ಜಾಸ್ತಿ. ನೀನ್ ಅಲ್ಲಿ ಹೋಗಿ ಅಲ್ಲಿರೋ ಹುಡುಗಿನ ನೋಡಿ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗ್ಬಿಡು. ಯಾಕೆ? ಅವಳ ಜೊತೆಗೆ ಸಮುದ್ರದಲ್ಲಿ ಮೀನ್ ಹಿಡ್ಕೊಂಡು ಕೂತ್ಕೊಳ್ಳ? ಅದನ್ನೇ ಮಾಡು, ಒಳ್ಳೆ ಬಿಸ್ನೆಸ್. ಸಾರಿ ಹೇಳ್ದೆ ನೀನು. ಓಕೆ, ಇವತ್ತು ನನ್ಗೆ ಯಾರು ಫೋನ್ ಮಾಡಿದ್ರು ಗೆಸ್ ಮಾಡು. ಯಾರು? ಲಕ್ಕಿ. ಲಕ್ಕಿ ಅವರ? ಲಕ್ಕಿ ಅವ್ರ ಯಾಕೆ ಕಾಲ್ ಮಾಡಿದ್ರು? ಫೋನ್ ಮಾಡಿ ಸಾರಿ ಮತ್ತೆ ಥ್ಯಾಂಕ್ಸ್ ಹೇಳಿದ್ರು. ಯಾಕೆ? ಸಾರಿ ಬಂದು ಅವ್ರಿಗೆ ಹೊಡ್ಸಿದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸಿದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರು. ಅದ್ ನಂಗೆ ಗೊತ್ತಿತ್ತು ಮೊದ್ಲೆ. ಏನು? ಅದು ಲಕ್ಕಿ ಅವ್ರಿಗೆ ನೀನ್ ಹೊಡ್ಸಿದ್ಯಾ ಅಂತ ಅವ್ರಿಗೆ ಡೌಟ್ ಇತ್ತು ಅಂತ. ಹೇಳತ್ತಾನೆ ನೀನ್ ನನ್ಗೆ. ಅವ್ರನ್ನ ಬಿಟ್ಕೊಡಕ್ಕಾಗತ್ತಾ? ಆಹಾ, ಎಂತ ಕಪ್ಪಲ್ ನೀವು. ಅವಾರ್ಡ್ ಕೊಡಿಸ್ಬೇಕು. ಇನ್ನೊಂದು ವಿಚಾರ ಗೊತ್ತಾ? ನಮ್ಮಿಬ್ರಿಗೂ ಯಾರು ಹೊಡ್ಸಿದ್ದು ಅಂತ ಅವ್ರು ಕಂಡು ಹಿಡಿದು ಬಿಟ್ಟಿದ್ದಾರೆ. ಹೌದಾ? ಹಾ. ಯಾರಂತೆ? ಯಾರು ಅಂತ ಹೇಳಿಲ್ಲ, ಕೇಳಿದಿಕ್ಕೆ ಅದನ್ನ ಅಲ್ಲೇ ಬಿಟ್ಬಿಡಿ ಅಂದ್ರು, ನಾನು ಬಿಟ್ಬಿಟ್ಟೆ. ನೋಡಿದ್ಯಾ, ಎಲ್ಲ ಚೆನ್ನಾಗತ್ತೆ ಅಂತ ಹೇಳಿದೆ. ನಿನ್ಗೆ ಹೋಗಿದ್ ಕೆಲಸ ವಾಪಸ್ ಬಂತು. ಲಕ್ಕಿ ಅವ್ರಿಗೆ ನಿನ್ ಮೇಲೆ ಇದ್ದಿದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಯ್ತು. ಎಲ್ಲರಿಗಿಂತ ಹೆಚ್ಚಾಗಿ ನಾನ್ ಖುಷಿಯಾಗಿದ್ದೀನಪ್ಪ. ನೀನಂತೂ ಕಂಜೂಸು, ಒಂದ್ ನಯಾ ಪೈಸಾ ಬಿಚ್ಚಲ್ಲ. ಅದಕ್ಕೆ ನಾನೇ ಟ್ರೀಟ್ ಕೊಡಿಸ್ತೀನಿ, ಬಾ. ಕಮ್ಡ ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಒಂದು ನಿಮಿಷ ಇರಿ ಇಲ್ಲಿ. ಏನ? ನನಗೆ ಪೇಷನ್ಸ್ ಇಂದ ಇರು ಅಂತ ಹೇಳ್ತಾ ಇದ್ದೆ, ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಅದಕ್ಕೆ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತು ತಾನೆ? ಏನೋ ಮಾತಾಡ್ತಿದ್ಯಾ? ನಮ್ಮನೆ ವಿಷಯ ತಗೊಂಡೋಗಿ ಅವ್ರ ಮನೆಗೆ ಹೇಳಿದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು. ಈಗ ನಮ್ಗೆ ವಿಷಯ ಏನು ಅಂತ ಗೊತ್ತಾಗಿದೆ. ಅಷ್ಟೊಂದು ಕಷ್ಟಪಟ್ಟು ಹುಡುಕಿದೀವಿ. ಹಿಂಗೆ ಗಲಾಟೆ ಮಾಡಿದ್ರೆ ಏನೋ ಪ್ರಯೋಜನ? ಆಯ್ತು, ಅವ್ರ ಅಮ್ಮನ್ನೇ ಕರೆಸಿ ವಿಚಾರಿಸೋಣ. ಆಯ್ತು, ಕರ್ಸೋಣ. ಆದ್ರೆ ನೀನ್ ಕಾಮಾಗಿರು. ನಡಿ ನಡಿ. ಏನ್ರೋ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಪತ್ತೆನೇ ಇಲ್ಲ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ. ಹೋದ್ ಕೆಲ್ಸ ಏನಾಯ್ತು? ಸಕ್ಸಸ್.
ಡಾಕ್ಟರ್ ಬ್ಯಾಂಡೇಜ್ ತೆಗೆದ್ರಾ? ಬೇಡ ಅಂದ್ರು. ಹೌದಾ? ನಿಮ್ಗೋಸ್ಕರನೇ ಕಾಯ್ತಿದ್ದೆ, ಈಗ ಬಂದ್ರಾ? ಓ, ನನ್ಗೆ ಕಾಯ್ತಾ ಇದ್ರಾ? ಇನ್ನೇನ್ ಮತ್ತೆ ನೋಡಿ ಚಿಕ್ಕತ್ತೆ, ನಾನು ಯಾವತ್ತಾದ್ರೂ ಇವ್ರನ್ನ ಬಿಟ್ಟು ಊಟ ಮಾಡಿದ್ದೀನ? ಏನ್ರಿ ನೀವು? ವಾ, ಸೂಪರ್. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಬನ್ನಿ ಊಟಕ್ಕೆ. ಇವಾಗ ಗೊತ್ತಾಗ್ತಾ ಇದೆ. ಒಂದ್ ಕೆಲಸ ಮಾಡಿ, ನಿಮ್ಮ ಅಮ್ಮಂಗೆ ಕಾಲ್ ಮಾಡಿ ಇವಾಗ್ಲೇ ಬರಕ್ ಹೇಳಿ. ಈಗ್ಲೇನಾ? ಏನ್ರಿ ಇದ್ದಕ್ಕಿದ್ದಾಗೆ? ಅದು ಒಂದ್ ಲ್ಯಾಂಡ್ ತಗೊಂಡು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದೆ. ಏನು ನನ್ನ ಹೆಸರಲ್ಲಿ ಜಾಗ ತಗೋತಿದ್ದೀರಾ? ಅದಕ್ಕೆ ನಿಮ್ಮ ಅಮ್ಮಂಗೂ ವಿಷಯ ತಿಳಿಸೋಣ ಅಂತ. ಅವ್ರನ್ನ ಬರಕ್ ಕೇಳ್ತೀರಾ? ಹೇಳ್ತೀನಿ. ಹಲೋ, ಅಮ್ಮ, ನೀನ್ ಹಳ್ಳಿ ಅಂದ್ರು ನೀನ್ ಈಗ್ಲೇ ಹೊರಟು ಬರ್ಬೇಕು ಅಂತ ಹೇಳಿದಾರೆ, ಬೇಗ ಬಾ. ಯಾಕೆ ಪಿಂಕಿ, ಏನಾಯ್ತು? ಏನಾದ್ರೂ ಎಡವಟ್ ಆಯ್ತಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯ ಅಲ್ವಾ? ಆತರ ಏನೂ ಇಲ್ಲ. ನನ್ನ ಹೆಸರಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ದಾರೆ, ನಿನ್ ಸಜೆಷನ್ ಬೇಕಂತಮ್ಮ, ಅದಕ್ಕೆ ಬರೋಕ್ ಹೇಳಿದ್ರು. ಹೌದೇನೆ? ನಿಜನಾ? ಬೇಗ ಹೊರಟು ಬಂದ್ಬಿಡು, ಆಮೇಲೆ ಬಸ್ಸಲ್ಲಿ ಬರೋಕ್ ಹೋಗ್ಬಿಡ, ಟೈಮ್ ಆಗುತ್ತೆ. ಆಟೋ ಹೊರಟು ಬಂದ್ಬಿಡು. ಸರಿ ಸರಿ, ಆಟೋದಲ್ಲೇ ಬರ್ತೀನಿ. ಈಗ್ಲಾದ್ರೂ ದತ್ತಂಗೆ ಬುದ್ಧಿ ಬಂತಲ್ಲ, ಹೆಂಡತಿ ಹೆಸರಿಗೆ ಆಸ್ತಿ ಮಾಡಕ್ ಹೊರಟಿದ್ದಾರೆ. ಇದಕ್ಕಿಂತ ಒಳ್ಳೆ ಸುದ್ದಿ ಬೇಕೇನೆ ಪಿಂಕಿ? ಈಗ್ಲೇ ಬರ್ತೀನಿ ಬಿಡು. ಸರಿ ಬಾಯ್, ಬರ್ತೀನಿ. ಬಾಯ್. ದತ್ತವ್ರೆ, ಫೋನ್ ಮಾಡಿದ್ದೆ, ಈಗ್ಲೇ ಬರ್ತಾರಂತೆ. ಬಸ್ಸಲ್ಲಿ ಬರ್ಬೇಡ, ಆಟೋಲ್ ಬಂದ್ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಬರ್ಲಿ. ದತ್ತವ್ರೆ, ಎಲ್ಲಿ ಸೈಟ್ ತಗೋತಿರೋದು? ಎಷ್ಟು ಎಕರೆ? ಸುಮಾರು ಕಡೆ ಇದೆ, ಒಂದೊಂದೇ ತೆಗಿತೀನಿ. ತೆಗಿಬೇಕಾ? ಅಂದ್ರೆ ಎಲ್ಲ ಸೇರಿ ಒಟ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಸೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ ದತ್ತ. ಪಾಪ ಅವಳ ಹೆಸರಲ್ಲಿ ಏನೂ ಇರಲಿಲ್ಲ. ಪಿಂಕಿ ನೋಡೋ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಇನ್ನ ಒಂದು ಖುಷಿ ವಿಷಯ ಇದೆ ಚಿಕ್ಕಮ್ಮ. ಲಕ್ಕಿ ಗೀತಾ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದು ನಾನಲ್ಲ ಅಂತ ನಮ್ಗೆಲ್ಲ ಹೇಳ್ದ. ನಾವ್ ಯಾರು ನಂಬಲಿಲ್ಲ, ಎಲ್ಲ ಸೇರ್ಕೊಂಡು ಬೈದ ಅವನ್ಗೆ. ಆದ್ರೆ ಇವಾಗ ಗೀತಾ ಅವ್ರಿಗೆ ಲಕ್ಕಿ ಹೆಸರಲ್ಲಿ ಡಿವೋರ್ಸ್ ನೋಟಿಸ್ ಕಳ್ಸಿದ್ ಯಾರು ಅಂತ ನಮಗ್ ಗೊತ್ತಾಗಿದೆ. ಹೌದೇನೋ ದತ್ತ? ಯಾರು ಅದು? ಹೇಳ್ರಿ, ಯಾರು ಅಂತ ಕೇಳ್ತಿದಾರಲ್ವಾ? ಏನ್ ಗೊತ್ತು? ಏನ್ ಗೊತ್ತಿಲ್ಲಪ್ಪ. ಓ, ನಿಮ್ಗೇನು ಗೊತ್ತಿಲ್ವಾ? ಇಲ್ಲಪ್ಪ. ಅವಳಿಗೆಲ್ಲೋ ಗೊತ್ತಿರತ್ತೆ. ಅವ್ರಿಗೆಲ್ಲ ವಿಷಯ ಗೊತ್ತು ಚಿಕ್ಕಮ್ಮ. ಹೌದೇನೆ ಪಿಂಕಿ, ನಿಂಗೆಲ್ಲ ಗೊತ್ತಾ? ಇಲ್ಲ ಚಿಕ್ಕತ್ತೆ, ನನ್ಗೇನು ಗೊತ್ತಿಲ್ಲ. ನಿನಗ್ ಗೊತ್ತು ಅಂತ ನನಗ್ ಗೊತ್ತು. ಅವಳು ಗೊತ್ತಿಲ್ಲ ಅಂತ ಹೇಳ್ತಾ. ಅವಳಿಗೆ ಗೊತ್ತು ಚಿಕ್ಕಮ್ಮ. ಬಿಡು, ಮೊದಲೇ ಸಿಕ್ತಲ್ಲಿದ್ದೀನಿ, ಇನ್ನ ರೇಗಿಸ್ಬೇಡ. ಅದೇನ್ ವಿಷಯ ಅಂತ ಬಾಯ್ಬಿಟ್ಟು ಮಾತಾಡು. ನೋಡಿ ಚಿಕ್ಕತ್ತೆ, ಗೊತ್ತಿಲ್ಲ ಅಂದ್ರು ಹೇಗ್ ರೇಗ್ತಾರ? ಎಷ್ಟೇ ನಾಟಕ ಯಾಕೋ ಅವಳ ಮೇಲೆ ಕೈ ಮಾಡ್ತಿದ್ಯಾ? ಸುಮ್ಮನಿರೋದತ್ತನ. ನೋಡ ಅಲ್ಲಿ ಆಡೋದೆಲ್ಲ ಮಾಡಿ ಮಳ್ಳಿ ತರ ನಾಟಕ ಆಡ್ಕೊಂಡು ನಿಂತಿರೋದು ನೋಡು. ನಾನೇನ್ ಮಾಡಿದ್ದೀನಿ? ನನ್ ಪಡೆಗ್ ನಾನ್ ಮನೇಲೇ ಇದ್ದೀನಿ. ಮನೇಲಿದ್ದ ಇಷ್ಟ ಮಾಡಿದ್ಯಾ? ಇನ್ನೇನಾರು ಮನೆಯಿಂದ ಆಚೆ ಕಳ್ಸಿದ್ರೆ ಏನೇನ್ ಮಾಡ್ತಿದ್ದೆ ನೀನು? ನೋಡಿ ಮಾವ ಹೇಗ್ ಆಡ್ತಿದಾರೆ, ಕುಡ್ಕೊಂಡ್ ಬಂದಿದಾರ ಕೇಳಿ. ಅಯ್ಯೋ, ನಿನ್ನ ನನ್ನೇ ಕುಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಅಮ್ಮನೆ ಒಡ್ ಬುದ್ಧಿ ಕಲ್ಸಿದ್ರೆ ಇವತ್ ನಾನ್ ನಿನ್ಗೆ ಹೊಡೆಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಚಿಕ್ಕಮ್ಮ, ಒಂದ್ ನಿಮಿಷ ಮಾತಾಡ್ತೀನಿ ತಾನೆ. ಏನೇ, ನಿನ್ಗೇನು ಗೊತ್ತಿಲ್ವಾ? ಗೀತಾ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯಾರು? ಲಕ್ಕಿ ಕೊಡ್ಸಿದ್ಯಾರು? ರಾಹುಲ್ ಕೊಡ್ಸಿದ್ಯಾರೆ? ಏನು ಗೊತ್ತಿಲ್ವಾ? ಯಾಕೋ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಚಿಕ್ಕಮ್ಮ, ನಾನು ಹುಚ್ಚು ತರ ಆಡ್ತಿಲ್ಲ. ಅಮ್ಮ ಮಗಳಿಬ್ರು ಸೇರ್ಕೊಂಡು ನಮ್ಮನ್ನೆಲ್ಲ ಹುಚ್ಚು ತರ ಮಾಡ್ತಾ ಇದ್ದಾರೆ. ಈಗ ಏನಾಯ್ತು? ಲಕ್ಕಿ ಗೊತ್ತಿಲ್ದಾಗ ಅವನ ಹತ್ರ ಸೈನ್ ಹಾಕಿಸ್ಕೊಂಡು ಲಾಯರ್ ಆಫೀಸ್ಗೆ ಹೋಗಿ ಗೀತಾ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದಾರೆ, ಅಮ್ಮ ಮಗಳಿಬ್ರು ಸೇರ್ಕೊಂಡು. ಹೌದೇನೆ ಪಿಂಕಿ? ನನ್ಗೇನು ಗೊತ್ತಿಲ್ಲ. ಎಲ್ಲ ಗೊತ್ತಾದ್ಮೇಲೆ ಸುಳ್ಳು ಹೇಳ್ತಾ ಇದೀಯಾ? ಲಾಯರ್ ಕವಿತಾ ಅವರು ಹೇಳಿದ್ದಾರೆ, ನೀನು ನಿಮ್ಮ ಅಮ್ಮ ಹೋಗಿ ಡಿವೋರ್ಸ್ ನೋಟಿಸ್ಗೆ ಅಪ್ಲೈ ಮಾಡಿದ್ನ. ಸುಳ್ಳ ಇದು? ರಾಹುಲ್ ಮುಸ್ಕಾಕ್ಬಿಟ್ಟು ಲಕ್ಕಿ ಕೊಡಿಯೋದಕ್ಕೆ ಸುಪಾರಿ ಕೊಟ್ಟಿದ್ರಲ್ಲ, ನೀನು ನಿಮ್ಮ ಅಮ್ಮ ಸೇರ್ಕೊಂಡು. ಆ ರೌಡಿಗಳು ಸಿಕ್ಕಾಕೊಂಡಿದ್ದಾರೆ. ಇದನ್ನೆಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ?
ನೀನು ನಿಮ್ಮಮ್ಮ ಇಬ್ರು ಕಂಬಿ ಎಣಿಸ್ತೀರಾ. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಲಕ್ಕಿ ಬೇಡ ಅಂದ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೀನು ಹೆಂಡ್ತಿ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ತಮ್ಮನ ಜೀವನನೇ ಹಾಳು ಮಾಡಕ್ಕೆ ಹೊರಟಿದ್ಯಾ. ಗೀತವ್ರೇನು ಬೇರೆಯವರ? ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿದ್ದೀರಾ. ಎಲ್ಲದಕ್ಕೂ ನಿನ್ನ ಭಾವಿಸ್ಕೋತಾರೆ. ಏನೇ ಮಾಡ್ರು ನೀನು ಸಪೋರ್ಟ್ ಆಗಿ ಮಾತಾಡ್ತಾರೆ. ಅವ್ರ ಬಗ್ಗೆ ಒಂಚೂರಾದ್ರೂ ಕಾಳಜಿ ಬೇಡವಾ ನಿನ್ಗೆ? ಲಕ್ಕಿ ಏನ್ ಮಾಡಿದ? ಬಾಯಿ ತುಂಬಾ ಅದಕ್ಕೆ ಅಂತ ಕರೀತಾನೆ. ಆ ಪದಕ್ಕೆ ಅವಮಾನವಾಗ್ಬಿಟ್ಟು ಇಲ್ಲಿ. ಪಿಂಕಿ, ಏ ಪಿಂಕಿ, ಅಮ್ಮ ಏನೈತೆ ಅಳ್ತಾ ಇದ್ಯಾ? ಏನಾಯ್ತು? ದನ ಬಿಡ್ದಾಗ ಬಡದ್ ಬಿಟ್ರು. ಹೊಡೆದೇನೆ ನಿನ್ಗ ಅವ್ನು ಹೊಡಿತಾ ಇದ್ರೆ ಮನೆಯವರೆಲ್ಲ ಏನ್ ಮಾಡ್ತಾ ಇದ್ರು? ಅಮ್ಮ ದತ್ತವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಎಲ್ಲ ವಿಷಯನ? ಹಾಗಾದ್ರೆ ಏನೇ ನ್ಯೂಸ್ ನೋಟಿಸ್ ಕಳ್ಸಿದ್ದು ರೌಡಿಗಳನ್ನ ಬಿಟ್ಟು ಹೊಡ್ಸಿದ್ ನಾವೇ ಅಂತ ಅವ್ರಿಗೆ ಗೊತ್ತಾಗಿದ್ಯಮ್ಮ. ಗೊತ್ತಲ್ಲಿದ್ದಾರೆ, ಹೋಗಿ ಏನ್ ಮಾಡ್ತಾರೋ ಗೊತ್ತಿಲ್ಲಮ್ಮ. ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ನಾನಿಲ್ವಾ? ನಾನ್ ಮಾತಾಡ್ತೀನಿ, ಸುಮ್ನೆ ಇರು. ಅಲ್ಬೇಡ. ಸುಮತಿ, ಯಾಕೆ ಜಲ್ಜಾ, ಏನಾಯ್ತು? ಏನಾಯ್ತು ಜಲ್ಜಾ ಅಂತ ಕೇಳ್ತಿದ್ಯಲ್ಲ ಸುಮತಿ? ಹೊಡೆದಂತೆ ದತ್ತ ಪಿಂಕಿನ? ನೀವೆಲ್ಲ ಏನ್ ಮಾಡ್ತಿದ್ರಿ? ಎಲ್ಲಿ ಅವನು? ಕಿರ್ಚ್ಬೇಡಿ, ನಿಧಾನಕ್ಕೆ ಮಾತಾಡಿ. ಆಹಾ, ಹೊಡೆಯೋದು ಹೊಡೆದ್ಬಿಟ್ಟು ಕಿರ್ಚಬೇಡಿ ಅಂದ್ರೆ ಎಲ್ಲಿ ಅವನು? ಹೆಂಡತಿ ಮೇಲೆ ಕೈ ಮಾಡೋ ಗಂಡಸು, ಕರಿ ಅವನ್ನ. ಏನಮ್ಮ ಜಲ್ಜಾ? ಮನುಷ್ಯ ನೀನು? ಮರ್ಯಾದೆ ಇದೆಯಾ ನಿನ್ಗೆ? ಹೆಂಗ್ಸಾಗಿ ಇಂಥ ಕೆಲಸ ಮಾಡ್ತಿದ್ಯಾ? ನಾನಂತ ಏನ್ ಮಾಡ್ದೆ ಮಹಾಬಲಣ್ಣ? ದತ್ತ ಪಿಂಕಿನ ಹೊಡೆದು ಬಡ್ದು ಮಾಡದಂತೆ ಯಾಕೆ ಹೊಡೆದೆ ಅಂತ ಕೇಳಿದೆ ತಪ್ಪ? ನೀವೆಲ್ಲ ಇದೇನ್ ಮಾಡ್ತಾ ಇದ್ರಿ? ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂತ ನಿನ್ ಮಗಳನ್ನ ಕೇಳು. ನಾವೆಲ್ಲ ತಡೆದಿದ್ದಕ್ಕೆ ಬರೀ ಹೊಡ್ತಾ ಬಿದ್ದಿದೆ ಅಷ್ಟೇ. ಅಂತದೇನ್ ಮಾಡಿದ್ಲು ಅವಳು? ಏಕೆ ಗೊತ್ತಿಲ್ವಾ ನಿಮ್ಗೆ? ನೀವು ನಿಮ್ಮ ಮಗಳು ಸೇರ್ಕೊಂಡು ಏನ್ ಮಾಡಿದಿರ ಅಂತ? ದತ್ತ, ಸುಮ್ನಿರಪ್ಪ ನೀವು, ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು. ಏನ್ ಮಹಾಬಲಣ್ಣ, ಮೈ ಮೇಲೆ ಬರ್ತಿದ್ದಾನೆ ಮಗ? ಅಂತದೇನ್ ಮಾಡಿದೀವಿ ನಾನು ನನ್ನ ಮಗಳು? ಏನ್ ಮಾಡಿದಿರಂತ ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಒಂದು ಹೆಣ್ಣಿನ ಬಾಳಿಗೆ ಬೆಂಕಿ ಹಚ್ಚ ಇದ್ದಿರಲ್ಲ, ನಾಚಿಕೆ ಆಗೋದಿಲ್ಲ? ಇದೇ ತರ ನಿಮ್ಮ ಮಗಳಿಗೆ ಆಗಿದ್ರೆ? ಅಲ್ಲ ಜಲ್ಜಾ, ಗೀತನ್ನ ಚಿಕ್ಕ ವಯಸ್ಸಿಂದ ನೋಡಿದಿರ, ನಿಮ್ಮನೇಲೆ ಬೆಳೆದಿದ್ದಾಳೆ. ಅಂತ ಹುಡುಗಿಗೆ ನೀವ್ ಹೀಗ್ ಮಾಡ್ಬೋದಾ? ಏನ್ ಮಾಡ್ದೆ ಸುಮತಿ? ಒಬ್ಬ ತಾಯಿಯಾಗಿ ಮಗಳಿಗೆ ಏನ್ ಮಾಡ್ಬೇಕೋ ಅದನ್ ಮಾಡ್ದೆ. ಮಗಳ ಸುಖ ಸಂತೋಷ ಮುಖ್ಯ, ಮಾಡ್ದೆ. ತಪ್ಪ? ನಿಮ್ ಮಗಳಿಗೆ ಏನ್ ಕಡಿಮೆ ಮಾಡಿದೀವಿ? ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನ್ ಮನೆ ಕೆಲಸ ಮಾಡಿಸ್ತೀವಾ ಇಲ್ವಾ ಕಣ್ಣೀರ್ ಹಾಕಿಸ್ತೀವಾ? ಇಲ್ಲೇ ನಿಂತಿದ್ದಳಲ್ಲ, ಕೇಳಿ. ಏಯ್ ಹೇಳೋ. ಇಲ್ಲ. ಯಾಕೆ ಇಲ್ಲ ಅಂತಿದ್ಯಾ? ನೀನು ಈ ಮನೆ ದೊಡ್ಡ ಸೊಸೆ, ಹಿರಿ ಸೊಸೆ ತರ ಯಾರಾದ್ರೂ ನೋಡ್ಕೊಂಡಿದ್ದೀರಾ ಯಾವತ್ತಾರು ನಿನ್ನ? ಇಲ್ಲಿವರೆಗೂ ಬಂದಿದೆ, ಹೇಳ್ಬಿಡು, ಹೆದರ್ಕೋಬೇಡ. ಎದ್ರುಕೋಬೇಡಿ. ಅಮ್ಮ ಮಗಳು ಸೇರ್ಕೊಂಡು ಮನೆ ಹಾಳು ಮಾಡ್ಬಿಡಿ. ಏನು? ಏನ್ ಮನೆ ಹಾಳು ಮಾಡಿದಾಳೆ ನನ್ನ ಮಗಳು? ನೀವೆಲ್ಲ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿಲ್ವಾ? ಮನೆ ಮನೆ ಕೆಲ್ಸದೊಳನಾಗ ಮಾಡ್ಕೊಂಡಿದ್ದೀರಾ ನೀವೆಲ್ಲ. ಹಾಗಂತ ಪಿಂಕಿ ಹೇಳದ್ಲ ನಿಮ್ಗೆ? ಹೇಳೋದ್ ಬೇಡಮ್ಮ, ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಹೊಟ್ಟೆ ಉರಿಯುತ್ತೆ ನಂಗೆ ತಾಯಿಯಾಗಿ. ಹಾಗಂತ ಇನ್ನೊಬ್ರು ಲೈಫ್ ಹಾಳು ಮಾಡ್ತೀರಾ? ನಾನ್ ಕಳ್ಸಿದ್ದಾರ ಗೀತಂಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದೀರಾ? ಎಂತ ಕ್ರಿಮಿನಲ್ ಕೆಲಸ ಮಾಡಿದ್ದೀರಾ ಗೊತ್ತಾ ನಿಮ್ಗೆ? ಗೊತ್ತಿದ್ದೆ ಮಾಡಿದ್ದು. ರೌಡಿಗಳಿಗೆ ಸುಪಾರಿ ಕೊಟ್ಟು ಲಕ್ಕಿಗೂ ರಾಹುಲ್ಗೂ ಹೊಡ್ಸಿದಿರಾ? ಹೆಂಗ್ಸಾಗ್ ಮಾಡೋ ಕೆಲ್ಸನ ಅತ್ತೆ ಇದು. ನನ್ನ ಅತ್ತೆ ಅಂತ ಕರೆಯೋಕೆ ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಕರಿಬೇಡ ಬಿಡಯ್ಯ. ಆದ್ರೆ ಇದನ್ನೆಲ್ಲ ನಾನು ಯಾಕೆ ಮಾಡಿದೀನಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನೀವೆಲ್ಲ? ಒಬ್ರ ಜೀವನ ಹಾಳು ಮಾಡೋದಕ್ಕೆ ಇನ್ನೇನ್ ಕಾರಣ ಇರುತ್ತೆ ಹೇಳಿ?
ನೀನು ಒಂದು ಹೆಣ್ಣು ಸುಮತಿ, ಈ ಮನೆ ಸೊಸೆಯಾಗಿ ಬಂದೆ, ಎರಡನೇ ಸೊಸೆ. ಯಾವ ಸ್ಥಾನ ಸಿಕ್ತು ನಿಂಗೆ? ನೀನು ಓರ್ಗಿತ್ತಿ ನಿನ್ನ ಮೂಲೆ ಗುಂಪು ಮಾಡಿದ್ರು. ಆದ್ರೆ ನನ್ನ ಮಗಳು ಈ ಮನೆ ಹಿರಿಯ ಸೊಸೆ, ಈಗ ಅವಳು ಮೂಲೆ ಸೇರಿದಾಳೆ. ಹೊಟ್ಟೆ ಉರಿಯಲ್ವಾ ನಂಗೆ? ಚಿಕ್ಕ ಸೊಸೆಯಾಗಿ ನನಗೆ ಈ ಮನೇಲಿ ಎಷ್ಟು ಸ್ಥಾನಮಾನ ಸಿಗ್ಬೇಕೋ ಅಷ್ಟು ಸಿಕ್ಕಿದೆ. ರೇವತಿ ಅಕ್ಕ ಯಾವತ್ತೂ ನನ್ನನ್ನು ಹಾಗೆ ನೋಡ್ಕೊಂಡಿಲ್ಲ, ನನಗೂ ಯಾವತ್ತೂ ಹಾಗೆ ಅನ್ಸಿಲ್ಲ. ನೀನು ಈ ಮನೆ ಚಿಕ್ಕ ಸೊಸೆ, ನಿನಗೆ ಹಾಗೆಲ್ಲ ಅನ್ಸಿರಲ್ಲ. ಆದ್ರೆ ನನ್ನ ಮಗಳು ಈ ಮನೆ ದೊಡ್ಡ ಸೊಸೆ ಕಣಮ್ಮ. ಆ ಸ್ಥಾನ ಯಾವತ್ತಾದ್ರೂ ಸಿಕ್ಕಿದ್ಯಾ ಅವಳಿಗೆ? ನಾನೇನು ಇವಳನ್ನ